ಇದೀವಿ, ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇಂದಾನೆ ಕೊಡ್ತಾ ಇದೀವಿ. ಸೊ ಇದಕ್ಕೆ ಯಾವುದೇ ಪ್ರಿಸರ್ವೇಟಿವ್ಸ್ ಇಲ್ಲ ಇಲ್ಲ ಇಲ್ಲ. ಲಾಂಗ್ ಟರ್ಮ್ ಹೀಲಿಂಗ್ ನ ಬೇರೆ ಬ್ರ್ಯಾಂಡ್ಸ್ಗಳು ಈ ಒಂದು ಶಾರ್ಟ್ ಟರ್ಮ್ ರಿಲೀಫ್ ಮತ್ತೆ ಫ್ಯಾನ್ಸಿ ಪ್ಯಾಕೇಜಿಂಗ್ ನ ಬಳಸಿ ಮುಚ್ಚಾಕ್ತಿದ್ದಾರೆ ಅಂತ. ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ದಿಸ್. ನೀವು ಜಸ್ಟ್ ರಿಲೀಫ್ ಅಲ್ಲ, ಬಟ್ ರಿಯಲ್ ಹೆಲ್ತ್ ರಿಕವರಿ ಮತ್ತೆ ರಿವರ್ಸಲ್ ಬಗ್ಗೆ ಮಾತಾಡ್ತಾ ಇದ್ದೀರಾ. ಬಟ್ ಮಾರ್ಕೆಟ್ ಅಲ್ಲಿ ಸುಮಾರು ಬ್ರ್ಯಾಂಡ್ಗಳು ಬರೀ ಆನ್ ಗೋಯಿಂಗ್ ಸಿಂಪ್ಟಮ್ಸ್ ಮೇಲೆ ಕ್ಯಾಪಿಟಲೈಸ್ ಮಾಡ್ತಾ ಇದ್ದಾರೆ. ನಮ್ದನ್ನ ನಾವು ವಿ ವಿಲ್ ಟಾಕ್ ಅಬೌಟ್ ಅವರ್ ಇದು ಸುಬ್ಬು. ವಿ ಆರ್ ಹಿಯರ್ ಟು bring back people to the nature. This is not pharmacy, this is not forest. This is heal from nature. ಮಾರ್ಕೆಟ್ ಅಲ್ಲಿ ಎಲ್ಲಾ ಬ್ರ್ಯಾಂಡ್ಗಳು ನಾವು ನ್ಯಾಚುರಲ್ ಅಂತ ಅಂತಾರೆ. ನೀವು ನಿಮ್ಮ ಲೇಬಲ್ ಮೇಲೆ ನ್ಯಾಚುರಲ್ ಅಂತ ಹಾಕೋದಷ್ಟೇ ಅಲ್ದೇನೆ ನಿಮ್ಮ ಪ್ರಾಡಕ್ಟ್ ನ್ಯಾಚುರಲ್ ಅಂತ ಹೇಗೆ ಪ್ರೂವ್ ಮಾಡ್ತೀರಾ? ನಾನು ಆಲ್ರೆಡಿ ಹೇಳ್ದಾಗೆ ನಮ್ಮ ಎಲ್ಲ ಇಂಗ್ರೀಡಿಯೆಂಟ್ಸ್ ನಾವು ತರೋದೇ ಪ್ರಕೃತಿಯಿಂದ. ಅದು ನ್ಯಾಚುರಲ್ ಅಲ್ಲದೆ ಆರ್ಟಿಫಿಷಿಯಲಿ ಮಾಡಕ್ ಸಾಧ್ಯನೇ ಇಲ್ಲ. ಹೇಳಿಲ್ವಾ, ನಮ್ಮ ಚವನ್ಪ್ರಾಶ್ ಇದೆ, ಅದರಲ್ಲಿ ಒಂದು 32 ಇಂಗ್ರೀಡಿಯೆಂಟ್ಸ್ ಇದೆ, ಅಷ್ಟನ್ನು ಪ್ರಕೃತಿ ಇದೆ. ಇದ್ರಲ್ಲಿ ಏನಂದ್ರೆ ನಾವು ಒಂದು ಯಾವುದನ್ನು ಒಂದು ಪ್ರಿಸರ್ವೇಟಿವ್ ಕೂಡ ಯೂಸ್ ಮಾಡಲ್ಲ. ಅಂದ್ರೆ ನಾವು ಬ್ಯಾಕ್ ಬೈ ಬ್ಯಾಕ್ ಹೊಸದ್ ಮಾಡ್ತೀವಿ, ಯಾಕೆಂದ್ರೆ ನ್ಯಾಚುರಲ್ ಆಗಿರ್ಲಿ ಅಂತ, ಅಷ್ಟೇ ಉದ್ದೇಶ. ನೀವು ನಿಮ್ಮ ಹರ್ಬ್ಸ್ ನ ನೀವೇ ಹೇಳ್ದಂಗೆ ಪ್ರತಿಯೊಂದನ್ನು ನ್ಯಾಚುರಲ್ ಅಂತ ಹೇಳಿದ್ರೆ ಯಾವ್ದು ಸಿಂಥೆಟಿಕ್ ಇಲ್ಲ ಅಂತ ಹೇಳಿದ್ರಿ. ನೀವು ನಿಮ್ಮ ಹರ್ಬ್ಸ್ ನ ಹೇಗೆ ಯೂಸ್ ಮಾಡ್ತೀರಾ? ಏನ್ಷಿಯಂಟ್ ಟೆಕ್ಸ್ಟ್ ಮೇಲ ಇಲ್ಲ ಮಾಡರ್ನ್ ಸೈನ್ಸ್ ಮೇಲ ಇಲ್ಲ ಅಂತ ಅಂದ್ರೆ ಬರೋ ಒಂದು ರಿಸಲ್ಟ್ಸ್ ಮೇಲ. ಇವತ್ತು ನಮ್ಮ ಹರ್ಬ್ಸ್ ಆಗ್ಲಿ ಅಥವಾ ನಮ್ಮ ನೀವೇನೇನ್ ಹೇಳಿದ್ರಿ, ಇವ್ ಯಾವನ್ನು ನಾವು ಚೂಸ್ ಮಾಡಲ್ಲ, ನಮ್ಮ ವೈದ್ಯರು ಚೂಸ್ ಮಾಡ್ತಾರೆ. ನಾವು ಕರೆಂಟ್ ಮಾರ್ಕೆಟ್ ಅಲ್ಲಿ ಇರುವಂತಹ ಸಮಸ್ಯೆಗಳನ್ನ ಅವ್ರ ಮುಂದೆ ಇಟ್ಟಾಗ ಅವರು ಅದಕ್ಕೊಂದು ಫಾರ್ಮುಲೇಷನ್ ನ ಮಾಡಿ ತರ್ತಾರೆ. ನಾವು ಹಂಗಂದ್ಬಿಟ್ಟು ಹೊಟ್ಟೆ ಒಂದು ಫಾರ್ಮುಲೇಷನ್ ಕೊಡಿ, ಮೂಗ್ ಸೋರ್ತಾ ಇದೆ ಅದಕ್ಕೊಂದು ಫಾರ್ಮುಲೇಷನ್ ಕೊಡಿ, ಇದಕ್ಕೆ ನಾವು ಬರಲ್ಲ. ದೇರ್ ಆರ್ ಮೇಜರ್ ಪ್ರಾಬ್ಲಮ್ಸ್ ವಿಚ್ ಹ್ಯಾಸ್ ಟು ಬಿ ಸಾರ್ಟೆಡ್ ಫ್ರಮ್ ದ ರೂಟ್ ಕಾಸ್. ಸೊ ಅದಕ್ಕೆ ನಾವು ಫಾರ್ಮುಲೇಷನ್ಸ್ ಅನ್ನ ಡಾಕ್ಟರ್ಗೆ ಹೇಳ್ತೀವಿ. ವಿ ವಿಲ್ ನಾಟ್ ಗೆಟ್ ಇನ್ ಟು ದ ಫಾರ್ಮುಲೇಷನ್ ಪಾರ್ಟ್. ನಮ್ಮ ವೈದ್ಯರೇ ಡಾಕ್ಟರ್ಸೇ ಫಾರ್ಮುಲೇಷನ್ ನ ಅವರು ಅದನ್ನ ಫಾರ್ಮುಲೇಟ್ ಮಾಡಿ ಮಾಡಿದ್ದಾರೆ. ಸೊ ತೀರ್ಥ ಯಾವತ್ತಿದ್ರು ಸೈನ್ಸ್ನಿಂದ ಬಂದ್ರೆ ರೈಟ್, ವೆರಿ ರೈಟ್. ಓಕೆ, ಗಾಟ್ ಇಟ್. ಕೆಲವೊಂದು ಬ್ರ್ಯಾಂಡ್ಸ್ಗಳು ತಮ್ಮ ಒಂದು ರಾ ಮೆಟೀರಿಯಲ್ಸ್ ನ ಒಂದು ಬಲ್ಕ್ ಸಪ್ಲೈಯರ್ ಇಂದ ಪರ್ಚೇಸ್ ಮಾಡ್ತಾರೆ. ನೀವು ನೋಡಿದ್ರೆ ನೀವೇ ಬೆಳೆದು ಅಂಡ್ ಹ್ಯಾಂಡ್ ಪಿಕ್ ಅಂತ ಅಂತೀರಾ. ವೈ ಡಸ್ ಇಟ್ ಮ್ಯಾಟರ್? ಎಸ್, ಎಕ್ಸಾಕ್ಟ್ಲಿ. ಈಗ ಬೆಳೆಯೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ಈಗ ಕೆಮಿಕಲ್ಸ್ ಹಾಕಿ ಬೆಳೀತಾ ಇದ್ದಾರೆ. ನೀವು ನೋಡ್ತಾ ಇದ್ದೀರಾ, ಪ್ರತಿಯೊಂದೂ ಫ್ರೂಟ್ಸ್ ಆಗ್ಲಿ ವೆಜಿಟೇಬಲ್ಸ್ ಆಗ್ಲಿ ಕೆಮಿಕಲ್ಸ್ ಫರ್ಟಿಲೈಸರ್ಸ್ ಎಲ್ಲ ಹಾಕ್ಬಿಟ್ಟು ಬೆಳೀತಾ ಇದ್ದಾರೆ. ಸೊ ಅದನ್ನ ನಾವು ಬಿಲೀವ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ನಾವು ನ್ಯಾಚುರಲ್ ಮೆಡಿಸಿನ್ ಅಂತ ಕೊಟ್ಟಾಗ 100%, ಮೋರ್ ದೆನ್ 100% ಅದು ಪ್ಯೂರ್ ಆಗಿರ್ಬೇಕು. ಸೊ ಅದಕ್ಕೆ ಅದನ್ನ ನಮ್ಮ ವೈದ್ಯರಾದಂತಹ ಡಾಕ್ಟರ್ ಮುರಳೀಧರ್ ಅವರು, ಅವರ ಒಂದು ತೋಟ ಇದೆ, ಅವರ ಅಶೋಕ ವನ ಅಂತ ಇದೆ, ಅಲ್ಲೇ ಅವರು ಪ್ರತಿಯೊಂದನ್ನು ಬೆಳಿತಾರೆ. ಅವರೇ ಮುಂದೆ ನಿಂತು, ಅವರ ಒಂದು ತಂಡ ಇದೆ, ಅವರ ತಂಡನೇ ಮುಂದೆ ನಿಂತು ಬೆಳೆದು ಅದನ್ನ ಸೋರ್ಸ್ ಮಾಡಿ ಅದ್ರ ಮೂಲಕ ನಮ್ಮ ಫಾರ್ಮುಲೇಷನ್ಗಳು ಇಂಗ್ರೀಡಿಯೆಂಟ್ಸ್ ರೆಡಿ ಆಗುತ್ತೆ. ಗ್ರೇಟ್. ಸೊ ಒಂದು ಕಂಪ್ನಿ ಪ್ಯೂರ್ಲಿ ನ್ಯಾಚುರಲ್ ಅಥವಾ ಆಯುರ್ವೇದಿಕ್ ಆಗಿದ್ರೆ ಸೀಸನಲ್ಲು ಮತ್ತೆ ಸ್ಲೋ ಮತ್ತೆ ಸ್ಮಾಲ್ ಬ್ಯಾಚಸ್ ಅಲ್ಲಿ ಮೂವ್ ಆಗತ್ತೆ ಅಂತ ಹೇಳ್ತಾರೆ. ಇದು ಹೀಗೆ ಉಳ್ಕೊಳ್ಳುತ್ತ ಒಂದು ಕಂಪ್ನಿ, ಇಲ್ಲ ಸ್ಕೇಲಿಂಗ್ಗೂ ಪಾಸಿಬಿಲಿಟಿ ಇರುತ್ತೆ? ಇದು ತುಂಬಾ ಸ್ಕೇಲಿಂಗಿಗೆ ತುಂಬಾ ಪ್ರಾವಿಷನ್ಸ್ ಪಾಸಿಬಿಲಿಟೀಸ್ ತುಂಬಾ ಇದೆ. ಯಾಕೆ ಹೇಳ್ತಾ ಇದೀವಿ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನೀವು ಆಲ್ರೆಡಿ ಹೇಳಿದ್ರಿ ಟರ್ಮರಿಕ್. ಡಸ್ ಟರ್ಮರಿಕ್ ಹ್ಯಾಸ್ ಎಕ್ಸ್ಪೈರಿ ಡೇಟ್? ಡ್ಯೂ ಥಿಂಕ್ ಸೊ? ಇಲ್ಲ. ಸೊ ಅದೇ ತರ ನಮ್ಮ ಪ್ರಕೃತಿಯಲ್ಲಿ ಸಿಗುವಂತದ್ದು ಯಾವುದಕ್ಕೂ ಅಷ್ಟು ಸುಲಭವಾಗಿ ಡೆಡ್ ಆಗೋದಿಲ್ಲ. ನಮ್ಮಲ್ಲಿ ಈಗ ಇರುವಂತಹ ಮೆಡಿಸಿನ್ಗಳು ನಾವು ಬೇರೆ ಮಿನಿಮಮ್ 2 ರಿಂದ 3 ವರ್ಷದವರೆಗೂ ಲೈಫ್ ಸ್ಪ್ಯಾನ್ ನ ಇಟ್ಟಿರ್ತೇವೆ. ಸೊ ಆ ಸಮಯದಲ್ಲಿ ನಮ್ಮ ಸೇಲ್ಸ್ ನಮ್ಮ ಯಾವ ರೀತಿ ಬರ್ತಾ ಇದೆ, ನಾವು ಯಾವ ರೀತಿ ರೀಚ್ ಆಗ್ತಾ ಇದೀವಿ, ಅದ್ರ ಮೇಲೆ ನಮ್ಮ ಸ್ಟಾಕು ನಮ್ಮ ಪ್ರತಿಯೊಂದನ್ನು ಸುಧೀಂದ್ರ ಅವರು ಹ್ಯಾಂಡಲ್ ಮಾಡ್ತಾರೆ. ಸೊ ಐ ಥಿಂಕ್ ಯು ಶುಡ್ ಬಿ ಬೆಟರ್ ಟು ಎಕ್ಸ್ಪ್ಲೇನ್. ಏನಂದ್ರೆ ಇಲ್ಲಿ ಹೇಳಿಲ್ವಾ, ನಮ್ಮ ಹತ್ರ ಸಿಗೋದ್ರಿಂದ ಪ್ರಕೃತಿಯಿಂದ ಬಂದಿರೋದು, ಇದಕ್ಕೆ ಯಾವ್ದಕ್ಕೂ ಎಕ್ಸ್ಪೈರಿ ಇಲ್ಲ. ಏನಂದ್ರೆ ನಾವು ಮಧ್ಯ ಇದಕ್ಕೆ ಏನ್ ಆಡ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್. ಅಂದ್ರೆ ಬೇರೆ ಏನೇನೋ ಆಡ್ ಮಾಡ್ಬೋದು. ನಾವ್ ಏನು ಆಡ್ ಮಾಡದಿರೋದ್ರಿಂದ ನಮಗೆ ಎಕ್ಸ್ಪೈರಿ ಪ್ರಾಬ್ಲಮೇ ಇಲ್ಲ. ಬಟ್ ಅಂದ್ರೂ ನಾವು
ಏನಂದ್ರೆ ಇವಾಗ ರೂಲ್ಸ್ ಪ್ರಕಾರ ಒಂದು ಶೆಲ್ಫ್ ಲೈಫ್ ಅಂತ ಇರುತ್ತೆ, ಅಷ್ಟೇ ಇಟ್ಟಿರ್ತೀವಿ. ಈಗ ಇಂಡಸ್ಟ್ರಿ ಹೇಗಾಗಿದೆ ಅಂತ ಅಂದ್ರೆ ಒಳಗಡೆ ಏನಿದೆಯಾ ಇಲ್ವೋ ಗೊತ್ತಿಲ್ಲ ಬಾಟ್ಲ್ ಒಳಗಡೆ, ಬಟ್ ಈಚ್ ಪ್ಯಾಕೇಜಿಂಗ್ ಮಾತ್ರ ತುಂಬಾ ಎಕೋ ಫ್ರೆಂಡ್ಲಿ ಅಂತ ಪ್ರತಿಬಿಂಬಿಸ್ತಾರೆ. ಈ ಒಂದು ಪ್ಯಾಕೇಜಿಂಗ್ ಒಬ್ಸೆಷನ್ ಬಗ್ಗೆ ಏನಿದೆ? ಎಸ್, ನಾವು ಅದನ್ನ ಇನಿಷಿಯಲ್ ಡೇಸ್ ಅಲ್ಲಿ ವಿ ಆಲ್ಸೋ ಥಾಟ್ ಆಫ್ ಗೋಯಿಂಗ್ ಸಸ್ಟೈನಬಲ್ ಅಂಡ್ ಅವಾಯ್ಡಿಂಗ್ ಪ್ಲಾಸ್ಟಿಕ್ ಅನ್ನ ಮಾಡಬೇಕು ಅಂತ ಅನ್ಕೋತಾ ಇದ್ವಿ. ಯಾಕೆ ಅಂದ್ರೆ ನ್ಯಾಚುರಲ್ ಅಂತ ಹೇಳಿದ್ಮೇಲೆ ಪ್ರತಿಯೊಂದು ನ್ಯಾಚುರಲ್ ಆಗಿ ಇರಬೇಕು ಅಂತ ನಾವು ಅನ್ಕೊಂಡಾಗ, ಈಗ ಫಾರ್ ಎಕ್ಸಾಂಪಲ್ ಒಂದನ್ನ ನಾವು ಬಾಟ್ಲ್ ಅಲ್ಲಿ ನಾವು ಮಾರ್ಕೆಟ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ವಿ. ಬಟ್ ಆ ಬಾಟಲ್ ಅನ್ನ ನ್ಯಾಷನಲಿ ಇಂಟರ್ನ್ಯಾಷನಲಿ ನಾವು ಕೊರಿಯರ್ ಮಾಡೋದಾಗ್ಲಿ ಸೋರ್ಸ್ ಮಾಡೋದಾಗ್ಲಿ ತುಂಬಾ ಕಷ್ಟ ಇದೆ ಇವತ್ತು. ಯಾಕಂದ್ರೆ ನಾವು ಅದನ್ನ ಕೊರಿಯರ್ ಹಾಕ್ಬಿಡ್ತೀವಿ, ಬಟ್ ಅವ್ರು ಅದನ್ನ ನೀಟಾಗಿ ಹ್ಯಾಂಡಲ್ ಮಾಡ್ತಾರೋ ಇಲ್ವೋ ಅನ್ನೋದನ್ನ ನಾವು ಎನ್ಶೂರ್ ಮಾಡ್ಬೇಕಾಗತ್ತೆ. ಬಟ್ ಅದು ಕಸ್ಟಮರ್ ಎಂಡ್ ವರ್ಗು ರೀಚ್ ಆಗೋವರೆಗೂ, ನಮ್ಮ ಪೇಷಂಟ್ಸ್ ಎಂಡ್ ವರ್ಗು ರೀಚ್ ಆಗೋವರೆಗೂ ವಿ ಟೇಕ್ ಕೇರ್. ಸುಧೀಂದ್ರ ಅವರು ಪರ್ಸನಲಿ ಅವರ ತಂಡದೊಂದಿಗೆ ನಿಂತು ಪ್ರತಿದಿನ ಅದನ್ನ ಹಿ ವಿಲ್ ಎನ್ಶ್ಯೂರ್ ಇಟ್ ರೀಚಸ್ ಟು ದೆಮ್ ಸೇಫ್ಲಿ. ಇದಾಗಿರೋದ್ರಿಂದ ನಾವು ಬಾಟಲ್ಸು ಅದನ್ನೆಲ್ಲ ನಾವು ಈಗ ಯೂಸ್ ಮಾಡ್ಲಿಕ್ಕೆ ಕಡಿಮೆ ಮಾಡಿದೀವಿ. ಯಾಕಂದ್ರೆ ನಮ್ಮ ಇಂಡಿಯಾದಲ್ಲಿ ಇವತ್ತಿಗೆ ಆಲ್ರೆಡಿ ನೀವು ಹೇಳಿದಾಗೆ ಸಸ್ಟೈನಬಿಲಿಟಿ, ಪ್ಯಾಕಿಂಗು, ಬ್ರ್ಯಾಂಡಿಂಗು ಇದೆಲ್ಲ ತುಂಬಾ ಕಾಸ್ಟ್ ಎಫೆಕ್ಟಿವ್ ಆಗ್ಬೇಕಾಗತ್ತೆ. ನಾನು ಅದನ್ನೆಲ್ಲ ತಂದು ಕಸ್ಟಮರ್ ಮೇಲೆ ಹೊರ್ಲಿಕ್ಕೆ ನಮಗೆ ಇಷ್ಟ ಇಲ್ಲ. ಇದು ಹೆಂಗ್ ಗೊತ್ತಾ, ಸ್ಕೂಲ್ ಯೂನಿಫಾರ್ಮ್ ಇದ್ದಂಗೆ. ಇವಾಗ ದೊಡ್ಡ ದೊಡ್ಡ ಸ್ಕೂಲಲ್ಲಿ ತುಂಬಾ ಐರನ್ ಹಾಕೊಂಡು ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡು ಹೋದ್ರೆ ನೀವು ಮಕ್ಕಳು ಹೆಂಗ್ ಓದ್ತಾರೆ, ನೀವು ಏನ್ ಕ್ವಾಲಿಟಿ ಆಫ್ ಎಜುಕೇಶನ್ ಕೊಡ್ತೀರಾ ದಟ್ ಈಸ್ ಇಂಪಾರ್ಟೆಂಟ್. ಇಲ್ಲಿ ನಾವು ಅದನ್ನೇ ಫಾಲೋ ಮಾಡ್ತಾ ಇರೋದು. ನೀವು ತುಂಬಾ ಅಲಂಕಾರ ಮಾಡಿ ಬಾಟ್ಲಿಗೆ ಅಲಂಕಾರ ಜಾಸ್ತಿ ಮಾಡ್ಬಿಟ್ರೆ ಒಳಗಿರೋದು ಸತ್ವ ಇಂಪಾರ್ಟೆಂಟ್. ಆ ಸತ್ವ ಕೊಡಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದೀವಿ. ನಾವ್ ಇಲ್ಲ ಅಂತಲ್ಲ, ನಾವು ಚೆನ್ನಾಗಿ ಹಾಕ್ತೀವಿ ಬಟ್ಟೆನ, ಬಟ್ ಅಂದ್ರೆ ತುಂಬಾ ಅಂತ ಏನು ರೇಮೆಂಟ್ಸ್ ಏನು ಹಾಕ್ಬೇಕಾಗಿಲ್ಲ ಇಲ್ಲಿ, ಬಟ್ ಅದ್ರ ಒಳಗಿರೋ ಸತ್ವ ಇಂಪಾರ್ಟೆಂಟ್. ಕಸ್ಟಮರ್ಸ್ ನಿಮ್ಮ ಬಾಟ್ಲಿನ ಹಿಂದೆ ತಿರುಗಿಸಿ ಪ್ರಿಸರ್ವೇಟಿವ್ಸ್ ನ ಏನಾದ್ರು ಹುಡುಕ್ತಿದ್ರೆ ಅವ್ರಿಗೆ ಏನ್ ಹೇಳ್ತೀರಾ? ಪ್ಲೀಸ್ ಹುಡುಕಿ, ಪ್ರಿಸರ್ವೇಟಿವ್ಸ್ ಏನಾದ್ರು ಇದೆ ಅಂತ ಗೊತ್ತಾದ್ರೆ ಪ್ಲೀಸ್ ಲೆಟ್ ಅಸ್ ನೋ. ಯು ಸೇ ವಿ ವಿಲ್ ಡೂ ಇಟ್. ನಿಮ್ಮ ಪ್ರಾಡಕ್ಟ್ಸ್ ನ ಒಬ್ರು ತಮ್ಮ 60 ವರ್ಷ ತಾಯಿಗೂ ಕೊಟ್ಟು 6 ವರ್ಷದ ಮಗಳಿಗೂ ಕೊಡ್ತೀವಿ ಅಂದ್ರೆ ಎಸ್ ಇಟ್ಸ್ ಅಬ್ಸಲ್ಯೂಟ್ಲಿ ಸೇಫ್ ಅಂತ ಹೇಳ್ತೀರಾ? ಖಂಡಿತವಾಗ್ಲೂ ಹೇಳ್ತೀವಿ. ಯಾಕೆಂದ್ರೆ ಇವ್ರದ ಒಂದು ಪ್ರೀವಿಯಸ್ ವಿಡಿಯೋ ಅಲ್ಲಿ, ನಿಮ್ ನಮ್ಮ ಚಾನೆಲ್ ಅಲ್ಲೇ, ಯೂಟ್ಯೂಬ್ ಚಾನೆಲ್ ಅಲ್ಲೇ ಇದೆ, ಸುಧೀಂದ್ರ ಅವರ ಒಂದು ವಿಡಿಯೋ ಅಲ್ಲಿ ನೋಡಿ, ಅವ್ರು ಹೇಳಿರೋದೇ ಅದನ್ನ. 6ರಿಂದ 60 ವರ್ಷ ನಮ್ಮ ಚ್ಯವನಪ್ರಾಶ್ ತಗೊಳ್ಳಿ, ಆರೋಗ್ಯವಾಗಿ. ನಮ್ಮಲ್ಲಿ 6 ವರ್ಷದವರೆಗೆ ಶಿಶು ಪೋಷಣೂ ಇದೆ. ಅಂದ್ರೆ 6 ವರ್ಷದ ಕೆಳಗಡೆಯವರು ತಿನ್ಬೋದು, 6 ವರ್ಷದ ಮೇಲ್ಪಟ್ಟವರು ತಿನ್ಬೋದು. ಶಿಶು ಪೋಷಣೂ ಇದೆ, 60 ವರ್ಷದವರಿಗೆ ಚ್ಯವನಪ್ರಾಶ್ ಇದೆ, ಕೊಬ್ಬರಿ ಎಣ್ಣೆ ಇದೆ, ವರ್ಜಿನ್ ಕೋಕೋನಟ್ ಆಯಿಲ್ ಇದೆ, ಹಲವಾರು ಪ್ರಾಡಕ್ಟ್ಸ್ ಇದೆ. ಪ್ರತಿಯೊಂದು ಪ್ರಾಡಕ್ಟ್ ಅನ್ನು ಯಾವುದೇ ವಯೋಮಿತಿ ಇಲ್ದೇನೂ ಬಳಸಬಹುದು. ಏನಂದ್ರೆ ನಾವು ಬಳಸೋ ಇಂಗ್ರೀಡಿಯೆಂಟ್ಸ್ ಕ್ಲೀನ್ ಆಗಿರೋದ್ರಿಂದ ನಮ್ಗೆ ಅಷ್ಟು ಕಾನ್ಫಿಡೆನ್ಸ್ ಇದೆ. ಓಕೆ, ಎಲ್ಲ ಬ್ರ್ಯಾಂಡ್ಸು ಡಿಸ್ಕ್ಲೈಮರ್ ಹಾಕ್ತಾರೆ, ನೀವು ನೋಡಿದ್ರೆ ಡೈರೆಕ್ಟ್ ಡಿಕ್ಲರೇಷನ್ ಕೊಡ್ತಾ ಇದ್ದೀರಾ. ನಿಮ್ಮ ಕಾನ್ಫಿಡೆನ್ಸ್ ಇಷ್ಟೊಂದು ಕ್ಲೀನ್ ಆಗಿ ಹಾಕಿದೆ. ಏನಂದ್ರೆ ನಾನು ಹೇಳ್ದಂಗೆ ನಾವು ಬಳಸೋ ಇಂಗ್ರೀಡಿಯೆಂಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಏನ್ ಗೊತ್ತಾಗುತ್ತೆ, ನಾವು ಏನೇನೋ ಬಳಸಲ್ಲ, ಏನ್ ಬೇಕೋ ಅದೇ ಬಳಸ್ತೀವಿ. ಮತ್ತೆ ಅದಕ್ಕೆ ಅಥೆಂಟಿಕ್ ಡಾಕ್ಟರ್ಸ್ ಇದ್ದಾರೆ. ಮತ್ತೆ 5000 ವರ್ಷ ಹಿಂದೆ ಸರ್ಕಾರ ಹೇಳಿರೋ ಒಂದು ಫ್ರೇಮ್ ವರ್ಕ್ ಇದೆ, ಸಂಹಿತೆ ಇದೆ. ಅದ್ರ ಪ್ರಕಾರ ನಾವು ವರ್ಕ್ ಮಾಡೋದ್ರಿಂದ ನಮ್ಗೆ ಅಷ್ಟು ಕಾನ್ಫಿಡೆನ್ಸ್ ಇದೆ, ಯಾರು ಬೇಕಾದ್ರೂ ಧೈರ್ಯವಾಗಿ ತಗೋಬಹುದು ಅಂತ. ಮತ್ತೆ ಹೇಳಿಲ್ವ, ನಾ ಇನ್ನೊಂದು ಪದೇ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ದೆಲ್ಲ ರಿಸಲ್ಟ್ ಓರಿಯೆಂಟೆಡ್ ಪ್ರಾಡಕ್ಟ್. ಇಂಗ್ರೀಡಿಯೆಂಟ್ ಕ್ಲೀನ್ ಆಗಿರೋದ್ರಿಂದ ಕಾನ್ಫಿಡೆನ್ಸ್ ಸೂಪರ್ ಕ್ಲೀನ್ ಆಗಿದೆ. ತುಂಬಾ ಬ್ರ್ಯಾಂಡ್ಸ್ ಅವ್ರ ಪ್ರೊಡಕ್ಷನ್ ನ ಔಟ್ಸೋರ್ಸ್ ಮಾಡ್ತಾರೆ. ನೀವು ನೋಡಿದ್ರೆ ನೀವೇ ನಿಮ್ಮ ಕೈಯಾರೆ ತಯಾರಿಸ್ತೀನಿ ಅಂತ ಹೇಳ್ತಾ ಇದ್ದೀರಾ. ಸೊ ನಿಮ್ಮ ಒಂದು ಕಿಚನ್ ವಾಕ್ಥ್ರೂ ನೋಡ್ಬೋದಾ, ಅಥವಾ ನಿಮ್ ಲ್ಯಾಬೇ ನಿಮ್ ಕಿಚನ್ ಅಂತ ನಾವು ಪರಿಗಣಿಸ್ಬೋದಾ? ಖಂಡಿತ ಲ್ಯಾಬ್ ಅನ್ನೇ ಕಿಚನ್ ಅಂತ ಪರಿಗಣಿಸ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಮೆಡಿಸಿನ್ಸ್ ತಯಾರು ಮಾಡ್ತಿರೋದ್ರಿಂದ ಅದರದೇ ಆದಂತಹ ಸೇಫ್ಟಿ ಸ್ಟ್ಯಾಂಡರ್ಡ್ಸ್, ಪ್ರೋಟೋಕಾಲ್ಸ್ ನ ಮೇಂಟೈನ್ ಮಾಡ್ಬೇಕಾಗತ್ತೆ. ಯು ಕ್ಯಾನ್ ಸಿ ಅವರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್. ಲೀಫ್ ಇಂದ ಲೇಬಲ್ ವರ್ಗು ನಿಮ್ಮ ಮೆಡಿಸನ್ ಜರ್ನಿನ ಕಸ್ಟಮರ್ಸ್ ನೋಡ್ಬೋದಾ? ಖಂಡಿತವಾಗ್ಲೂ ನೋಡ್ಬೋದು. ಕೆಲವೊಂದು ಪ್ರಾಸೆಸ್ ಅನ್ನ ಇನ್ನು ಕೆಲವೇ ದಿನದಲ್ಲಿ ಅದರದೇ ಆದಂತಹ ಇಂಡಿವಿಜುವಲ್ ವಿಡಿಯೋಸ್ ನಾವು ತೋರಿಸ್ತಾ ಹೋಗ್ತೀವಿ. ಈಗ ಸದ್ಯಕ್ಕೆ ಇದನ್ನ ನೋಡಿ. ಲೈಫ್ ಅಟ್ ನೇಚರ್ ಅಲ್ಲಿ ನೀವು ನ್ಯಾಚುರಲ್ ಆಗಿರೋದ್ರಿಂದ ಪ್ರಿಸಿಷನ್ ಬೇಕು, ಪ್ರಿಸರ್ವೇಟಿವ್ಸ್ ಬೇಡ ಅಂತ ಹೇಳ್ತೀರಾ. ಎಷ್ಟು ನಿಜ? ಆಲ್ರೆಡಿ ನಾವು ಹೇಳ್ಬಿಟ್ಟಿದೀವಿ, ಸುಧೀಂದ್ರ ಅವರು ಹೇಳ್ಬಿಟ್ಟಿದ್ದಾರೆ. ನಮ್ದು ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಆಗಿರೋದ್ರಿಂದಾನೇ ನಮಗೆ ನೋ ಪ್ರಿಸರ್ವೇಟಿವ್ಸ್ ಹಾಕಿ ನಾವು ಆಲ್ರೆಡಿ ನಾವು ಮಾತಾಡಿದೀವಿ. ಕಳೆದ ಪ್ರಶ್ನೆಗಳಲ್ಲಿ ನಾವು ಹೇಳಿದೀವಿ, ಯಾವುದೇ ಒಂದು ಇದರಲ್ಲಿ ನಾವು ನ್ಯಾಚುರಲ್ ಆಗಿ ಕೊಡ್ಲಿಕ್ಕೆ ಬಯಸ್ತಾ ಇದ್ದೀವಿ. ಪೀಪಲ್ ಶುಡ್ ಸ್ಟೇ ಹೆಲ್ದಿ
ಆರೋಗ್ಯವಾಗಿರ್ಬೇಕು ನಮ್ ಜನ, ಯಾವುದೇ ಒಂದು ಕಾಯಿಲೆಗಳಿಂದ ರೋಗಮುಕ್ತರಾಗಬೇಕು. ಅದಕ್ಕೆ ನಾವು ನ್ಯಾಚುರಲ್ ಮೆಡಿಸಿನ್ ಅಂತಾನೆ ಕರಿತಾ ಇದೀವಿ, ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇಂದಾನೆ ಕೊಡ್ತಾ ಇದೀವಿ. ಸೊ ಇದಕ್ಕೆ ಯಾವುದೇ ಪ್ರಿಸರ್ವೇಟಿವ್ಸ್ ಇಲ್ಲ. ಗ್ರೇಟ್. ನಿಮಗೆ ಅನ್ಸುತ್ತಾ ಈ ಒಂದು ಲಾಂಗ್ ಟರ್ಮ್ ಹೀಲಿಂಗ್ ನ ಬೇರೆ ಬ್ರ್ಯಾಂಡ್ಸ್ ಗಳು ಈ ಒಂದು ಶಾರ್ಟ್ ಟರ್ಮ್ ರಿಲೀಫ್ ಮತ್ತೆ ಫ್ಯಾನ್ಸಿ ಪ್ಯಾಕೇಜಿಂಗ್ ನ ಬಳಸಿ ಮಿಸ್ ಆಗ್ತಿದ್ದಾರೆ ಅಂತ? ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ದಿಸ್. ವಿ ಆರ್ ಹಿಯರ್ ಟು ಹೀಲ್ ಪೀಪಲ್. ಜನಗಳಿಗೆ ನಾವು ಆರೋಗ್ಯವಾದಂತನ್ನ ಕೊಡೋದು, ಆರೋಗ್ಯವಾದಂತನ್ನ ತಿನ್ನಿ ಅಂತ ನಾವು ಹೇಳ್ತಾ ಇದ್ದೀವಿ. ನಾವು ದುಡ್ಡು ಮಾಡ್ಲಿಕ್ಕೆ ಅಥವಾ ಜನರ ದುಡ್ಡು ಕಿತ್ಕೊಳ್ಳಿಕ್ಕೆ ವಿ ಆರ್ ನಾಟ್ ಹಿಯರ್. ಆತರ ಇದ್ದಾರೆ, ಮಾಡೋರು ಇದ್ದಾರೆ, ಮಾಡ್ತಾ ಇದ್ದಾರೆ. ನಮಗೆ ಪ್ರತಿನಿತ್ಯ ನಮಗೆ ಅದರದ್ದು ಇದು ಏನಂತಾರೆ, ಒಂದು ಫ್ರೇಮು ಅಥವಾ ಒಂದು ಇದು ಬರುತ್ತೆ ನಮ್ಗೆ. ಬಟ್ ವಿ ಆರ್ ನಾಟ್ ಬಿಹೈಂಡ್ ದಟ್. ನಾವು ಎಸ್ ಪ್ಲೀಸ್. ಏನಂದ್ರೆ ಬೇರೆಯವ್ರ ಬಗ್ಗೆ ಬೆರಳು ತೋರ್ಸಕ್ಕಿನ್ನ ನಾವೇನ್ ಮಾಡ್ತಾ ಇದೀವಿ ನಾವು ಕ್ಲಿಯರ್ ಇರ್ಬೇಕು. ಕ್ಲಿಯರ್ ಕಾನ್ಸಿಯನ್ಸ್ ಇಂದ ನಾವು ವಿ ಆರ್ ಗಿವಿಂಗ್ ನ್ಯಾಚುರಲ್ ಮೆಡಿಸಿನ್. ನಿಮ್ಮ ಪ್ರಾಡಕ್ಟ್ಸ್ ರಿಪೀಟೆಡ್ ಪರ್ಚೇಸ್ಗೆ ಡಿಸೈನ್ ಆಗಿದೆಯಾ ಅಥವಾ ರಿಯಲ್ ಹೆಲ್ತ್ ರಿಕವರಿಗೆ ಡಿಸೈನ್ ಆಗಿದೆಯಾ? ನಮ್ಮ ಪ್ರಾಡಕ್ಟ್ಗಳು ಆಸ್ ವಿ ಕಾಲ್ ಇಟ್ ಆಸ್ ನ್ಯಾಚುರಲ್ ಮೆಡಿಸಿನ್, ಇವೆಲ್ಲ ನ್ಯಾಚುರಲ್ ಹೀಲಿಂಗ್. ಸೊ ರಿಯಲ್ ರಿಕವರಿ, ಹೆಲ್ತ್ ರಿಕವರ್ ಆಗ್ಲಿಕ್ಕೇನೆ ನಾವು ಡಿಸೈನ್ ಮಾಡಿರೋದು. ಯಾವ್ದೂ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಮಾರ್ಕೆಟ್ ಅಲ್ಲಿ ಸಿಗುತ್ತೆ, ತಲೆನೋವು ಅಂದ ತಕ್ಷಣ ಒಂದು ಮಾತ್ರೆ ಹಾಕೋತಾರೆ, ಹೊಟ್ಟೆ ನೋವು ಅಂದ ತಕ್ಷಣ ಒಂದು ಮಾತ್ರೆ ಹಾಕೋತಾರೆ. ಆ ಮಾತ್ರೆಗಳು ಹಾಕೊಂಡಾಗ ನಿಮ್ಗೆ ಯಾವುದೇ ರೀತಿಯಾದಂತಹ ನಿಮಗೆ ರಿಕವರಿ ಆಗಲ್ಲ, ಹೆಲ್ತ್ ರಿಕವರಿ ಆಗಲ್ಲ, ಇನ್ಸ್ಟೆಂಟ್ ರಿಲೀಫ್ ಸಿಗತ್ತೆ. ಸೊ ನಮ್ದು ಎಲ್ಲವನ್ನು ರೂಟ್ ಕಾಸ್ ಇಂದ ನಾವು ಹೀಲ್ ಮಾಡ್ತಿರೋದ್ರಿಂದ ಇಟ್ಸ್ ಎ ಲಾಂಗ್ ಪ್ರಾಸೆಸ್ ಅಲ್ಲಿ ಕಂಪ್ಲೀಟ್ ಆಗಿ ನಿಮ್ಗೆ ಹೀಲ್ ಆಗತ್ತೆ. ನೀವು ಜಸ್ಟ್ ರಿಲೀಫ್ ಅಲ್ಲ, ಬಟ್ ರಿಯಲ್ ಹೆಲ್ತ್ ರಿಕವರಿ ಮತ್ತೆ ರಿವರ್ಸಲ್ ಬಗ್ಗೆ ಮಾತಾಡ್ತಾ ಇದ್ದೀರಾ. ಬಟ್ ಮಾರ್ಕೆಟ್ ಅಲ್ಲಿ ಸುಮಾರು ಬ್ರ್ಯಾಂಡ್ಗಳು ಬರೀ ಆನ್ ಗೋಯಿಂಗ್ ಸಿಂಪ್ಟಮ್ಸ್ ಮೇಲೆ ಕ್ಯಾಪಿಟಲೈಸ್ ಮಾಡ್ತಾ ಇದ್ದಾರೆ. ಇದು ಎಷ್ಟು ಸರಿ, ಎಷ್ಟು ತಪ್ಪು? ನಮ್ದನ್ನ ನಾವು ವಿ ವಿಲ್ ಟಾಕ್ ಅಬೌಟ್ ಅವರ್ ಇದು ಸುಬ್ಬು, ಬಿಕಾಸ್ ವಿ ಆರ್ ಹಿಯರ್ ಟು ಹೀಲ್ ದೆಮ್ ಕಂಪ್ಲೀಟ್ಲಿ ನ್ಯಾಚುರಲಿ. ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ, ಯಾವುದೇ ರೀತಿಯಾದಂತಹ ಅಡ್ಡ ಪರಿಣಾಮಗಳು ಬರಲ್ಲ. ಆ ರೀತಿಯಾದಂತಹ ಫಾರ್ಮುಲೇಷನ್ಗಳು ನಮ್ಮ ನ್ಯಾಚುರಲ್ ಮೆಡಿಸಿನ್ಗಳಾಗಿರೋದ್ರಿಂದ ರೂಟ್ ಕಾಸ್ ಇಂದಾನೆ ನಿಮಗೆ ಕ್ಯೂರ್ ಆಗುತ್ತೆ. ದೇರ್ ಆರ್ ಮೆನಿ ಅದರ್ ಬ್ರ್ಯಾಂಡ್. ಈ ಕ್ಷಣದಲ್ಲಿ ನಾನು ಆಡ್ ರನ್ ಮಾಡ್ಬಿಟ್ಟು ಈ ಕ್ಷಣದಲ್ಲಿ ನಾನು ಏನೋ ಕೊಟ್ಬಿಡ್ತೀನಿ, ಆ ಕ್ಷಣದಲ್ಲಿ ಅವ್ರಿಗೆ ಇನ್ಸ್ಟೆಂಟ್ ರಿಲೀಫ್ ಸಿಗತ್ತೆ, ರಿಕವರಿ ಆಗಲ್ಲ. ಸೊ ಒಟ್ಟಾರೆ ಒಂದು ಕಾರಣಕ್ಕೆ ಏನೊಂದು ಪ್ರಶ್ನೆ ಆಗಿದೆಯೋ ಆ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀರಿ. ಹೌದು. ನೀವು ಡಿಸೀಸ್ ಅಂದ್ರೆ ರೋಗದ ವಿರುದ್ಧ ಹೋರಾಡ್ತಿದ್ದೀರಾ ಅಥವಾ ಪ್ರಕೃತಿಯಿಂದ ದೂರ ಆದವ್ರ ಬನ್ನಿ ವಾಪಸ್ ಪ್ರಕೃತಿ ಕಡೆಗೆ ಅಂತ ಕರಿತಾ ಇದ್ದೀರಾ? ಎಸ್, ವೆರಿ ಗುಡ್ ಕ್ವಶನ್. ಆಲ್ಮೋಸ್ಟ್ ಈಗ 90%, 85-90% ಜನ ಡಿಸ್ಕನೆಕ್ಟ್ ಆಗ್ಬಿಟ್ಟಿದ್ದಾರೆ. ಇವತ್ತು ನೀವು ನೋಡಿದ್ರೆ ನೇಚರ್ ಅನ್ನ, ಮರಗಳನ್ನ ಕಡಿತಾ ಇದ್ದಾರೆ, ಮನೆಗಳನ್ನ ಕಟ್ತಾ ಇದ್ದಾರೆ, ಬಿಲ್ಡಿಂಗ್ ಗಳು ರೈಸ್ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಪ್ರತಿದಿನ ನಾವು ನೋಡ್ತಾ ಇರೋ ಕಾಸ್ ಅಲ್ಲಿ ಎಷ್ಟು ಮರಗಳು ಬೀಳ್ತಾ ಇದೆ, ಎಷ್ಟು ನೇಚರ್ ಹಾಳಾಗ್ತಾ ಇದೆ. ಇವತ್ತು ನಾವು ಪೀಕ್ ಸಮ್ಮರ್ ಅಲ್ಲಿ ಇದೀವಿ, ವಿಂಟರ್ ತರ ಇದೆ ವೆದರ್. ಸೊ ವಿ ಆರ್ ಹಿಯರ್ ಟು ಬ್ರಿಂಗ್ ಬ್ಯಾಕ್ ಪೀಪಲ್ ಟು ದ ನೇಚರ್. ಯುವರ್ ನೇಚರ್ ಈಸ್ ಯುವರ್ ಫ್ಯೂಚರ್ ಅಂತ ನಾವು ಅವಾಗ್ಲೇ ಮಾತಾಡಿದೀವಿ. ದಟ್ ಈಸ್ ದ ಮೇನ್ ರೀಸನ್. ಇವತ್ತು ನೀವು ಕಾಪಾಡಿಕೊಂಡ್ರೆ ಮುಂದಿನ ಪೀಳಿಗೆಗಳು, ನಿಮ್ಮ ಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ ಆರೋಗ್ಯವಾಗಿ ಇರ್ಲಿಕ್ಕೆ ಸಹಾಯ ಮಾಡುತ್ತೆ ಲೈಫ್ ಅಟ್ ನೇಚರ್ ಮೂಲಕ ಮಾತ್ರ. ನಮ್ಮ ಉದ್ದೇಶ ಎಲ್ಲರೂ ಹೇಳೋಂಗೆ ಮಣ್ಣಿಂದ ಕಾಯ, ಮಣ್ಣಿಂದ ಮರಳಿ ಪ್ರಕೃತಿ. ಎಲ್ಲಾ ವಿಷಯಗಳನ್ನು ನಾವು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ವಿಶದವಾಗಿ ವಿವರಿಸಿದ್ದೀವಿ. ದಯವಿಟ್ಟು ಇದನ್ನ ಫಾಲೋ ಮಾಡಿ, ಎಲ್ಲ ವಿಷಯ ತಿಳ್ಕೊಳ್ಳಿ, ಆಮೇಲೆ ತಗೊಳ್ಳಿ. Life at nature. Your nature is your future.